ಇದನ್ನ ಐತ್ ನೋಡ್ರಿ ನೀವ ತಿರ್ಗಿಸಿದ್ರಪ್ಪ ಅಂತಂದ್ರ ವಾವ್ ಈ ಒಂದ್ ಐಟಮ್ ದಿಂದ ಐತ್ ನೋಡ್ರಿ ನಿಮ್ ಮಕ್ಕಳಿಗೆ ಟೇಸ್ಟಿ ಐಸ್ ಕ್ರೀಮ್ ನ ಐತ್ ನೋಡ್ರಿ ಮಡಿಯೊಳಗೆ ಮಾಡ್ಕೊಡ್ಬೋದು. ಇದರದಿಂದ ಐತ್ ನೋಡ್ರಿ ನೀವ ನಿಮ್ ಮನೆಯೊಳಗಿರುವಂತಹ ಚಾಕು ಕತ್ರಿ ಎಲ್ಲಾನು ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಈಸಿಯಾಗಿ ಶಾರ್ಪ್ ಮಾಡಬಹುದು. ಇದರದಿಂದ ಐತ್ ನೋಡ್ರಿ ನೀವ ಪಾತ್ರೆಗಳನ್ನ ಬಹಳ ಅಂದ್ರ ಬಹಳ ಚಂದಂಗ ಲಕ ಅಂತೇಳಿ ಹೊಳಿವಂಗ ಐತ್ ನೋಡ್ರಿ ಫಾಸ್ಟ್ ಆಗಿ ತೊಳಿಬಹುದು. ನಿಮ್ಮ ಒಂದು ಅಡಿಗೆ ಮನೆಯೊಳಗಿನ ಕೆಲಸನು ಬಹಳ ಅಂದ್ರೆ ಬಹಳ ಈಸಿಯಾಗಿ ಫಾಸ್ಟ್ ಆಗಿ ಆಗ್ಬೇಕಪ್ಪ ಅಂತಂದ್ರ ನೀವು ಐತ್ ನೋಡ್ರಿ ಈ ಒಂದು ಕಿಚನ್ ಗ್ಯಾಜೆಟ್ಸ್ ನ ಐತ್ ನೋಡ್ರಿ ಬಳಸಲೇಬೇಕ. ಸೊ ನಿಮ್ ಸಂಬಂಧ ತಿಳಿನೇ ಐತ್ ನೋಡ್ರಿ ಹುಡುಕಾಡಿ ಸಸ್ತಾ ಒಳಗ ಮಸ್ತ್ ಕಿಚನ್ ಗ್ಯಾಜೆಟ್ಸ್ ಗಳನ್ನ ಐತ್ ನೋಡ್ರಿ ತಗೊಂಡ್ಬಂದಿನಿ. ಇವು ನಿಮ್ ಕೆಲ್ಸನೂ ಈಸಿ ಮಾಡ್ತೈತಿ ಬಹಳ ಅಂದ್ರ ಬಹಳ ಫಾಸ್ಟ್ ಆಗಿ ಐತ್ ನೋಡ್ರಿ ಅಡಿಗೆ ಮನೆ ಕೆಲಸ ಮುಗಿಸುವಂಗೈತ್ ನೋಡ್ರಿ ಮಾಡ್ತಾವ್. ಸೊ ಈ ಒಂದು ವಿಡಿಯೋನ ಐತ್ ನೋಡ್ರಿ ಒಟ್ಟ ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ, ಲಾಸ್ಟ್ ತನಕ ನೋಡ್ರಿ ಬಹಳ ಅಂದ್ರ ಬಹಳ ಯೂಸ್ಫುಲ್ ಪ್ರಾಡಕ್ಟ್ಸ್ ನಿಮ್ ಸಂಬಂಧ ಐತ್ ನೋಡ್ರಿ ತಗೊಂಡ್ಬಂದಿನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕಿನ ಮೊದ್ಲ ಈ ಒಂದು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಒಳಗ ನಿಮ್ಮ ಒಂದು ಊರ್ ಯಾವ್ದಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ, ನನಗೂ ಗೊತ್ತಾಗ್ಲಿ ಈ ಒಂದು ವಿಡಿಯೋನ ಯಾವ ಊರಿನ ಜನ ನೋಡಕತ್ತಾರ ಅಂತ ಹೇಳಿ. ಸೊ ಬರ್ರಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಒಂದೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಕೊಕೊನಟ್ ಓಪನರ್. ಈ ಒಂದು ಕೊಕೊನಟ್ ಓಪನರ್ ದಿಂದ ಐತ್ ನೋಡ್ರಿ ನೀವು ಎಳ್ನೀರ್ ಕಾಯಿಗಳನ್ನ ಐತ್ ನೋಡ್ರಿ ಮನಿಯೊಳಗದು ಬೆಳೆಸಿದ್ರಪ್ಪ ಅಂತಂದ್ರ ಎಲ್ಲಾದ್ರೂ ನಿಮ್ ಫ್ರೆಂಡ್ ಮನಿದಿಂತದ್ದು ತಂದಿದ್ರಪ್ಪ ಅಂತಂದ್ರ ಅದನ್ನ ಕಟ್ ಮಾಡಾಕ ನೀವ ಎಳ್ನೀರ್ ಕಾಯಿ ಅಂಗಡಿ ಒಂದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಈ ಒಂದು ಓಪನರ್ ದಿಂದ ನೀವು ಮನಿಯೊಳಗೆ ಐತ್ ನೋಡ್ರಿ ಕಾಯಿನ ಓಪನ್ ಮಾಡ್ಬೋದು. ಇದು ನೋಡಕ್ ಒಂಥರ ಐತ್ ನೋಡ್ರಿ ಅಜ್ಜಗಳು ಒಂದು ಸ್ಟಿಕ್ ನ ಹಿಡ್ಕೊಂಡು ಅಡ್ಡಾಡ್ತಾರಲ್ಲ ಆ ರೀತಿ ಐತಿ. ಇದ್ರ ಮುಂದೆ ಐತ್ ನೋಡ್ರಿ ಒಂದು ಕ್ಯಾಪ್ ಕೊಟ್ಟಾರ. ಈ ಒಂದು ಕ್ಯಾಪ್ ನ ಐತ್ ನೋಡ್ರಿ ತೆಗದ ಈ ರೀತಿ ಐತ್ ನೋಡ್ರಿ ಈ ಒಂದು ಓಪನರ್ ಐತಿ. ಸೊ ಇದ್ರದಿಂದ ಐತ್ ನೋಡ್ರಿ ಜೋರಾಗಿ ಫೋರ್ಸ್ ಹಾಕಿ ಎಳ್ನೀರ್ ಕಾಯಿ ಮ್ಯಾಗ ನಾವು ಪ್ರೆಸ್ ಮಾಡಿದ್ವಪ್ಪ ಅಂತಂದ್ರ ಪೂರ್ತಿ ಒಳಗಡೆ ಹೋಗ್ತೈತಿ ಈ ಒಂದು ಪೈಪ್. ಆಮೇಲೆ ಐತ್ ನೋಡ್ರಿ ಇದನ್ನ ನೀವು ಹೊರಗಡೆ ತೆಗದ ಇದರದಿಂದ ಐತ್ ನೋಡ್ರಿ ನೀವು ಅದ್ರೊಳಗಿರುವಂತಹ ಏನ್ ಕಾಯಿದ ಲೇಯರ್ ಇರ್ತಿರ್ಲ ಅದನ್ನ ಈ ರೀತಿ ಹೊರಗೆ ತೆಗದ್ರಪ್ಪ ಅಂತಂದ್ರ ನೀರ್ನ ನೀವು ಸ್ಟ್ರಾ ಹಾಕಿ ಆರಾಮಾಗಿ ಐತ್ ನೋಡ್ರಿ ಕುಡಿಬಹುದು. ಬಹಳ ಅಂದ್ರ ಬಹಳ ಶಾರ್ಪ್ ಐತಿ ಈ ಒಂದು ಓಪನರ್. ಸೊ ಎಲ್ಲಾರ ಮನಿಗೂ ಐತ್ ನೋಡ್ರಿ ಈ ಒಂದು ಎಳ್ನೀರ್ ಕಾಯಿ ಓಪನರ್ ಐತ್ ನೋಡ್ರಿ ಬೇಕಾಗ್ತೈತಿ. ಈಗ ಬರುವಂತ ಎಲ್ಲಾ ಪ್ರಾಡಕ್ಟ್ ಲಿಂಕ್ ಐತ್ ನೋಡ್ರಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿನಿ. ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕಾಗ್ತೈತಿ ನೋಡ್ರಿ ಆ ಪ್ರಾಡಕ್ಟ್ ನ ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿ ನೋಡ್ರಿ ನೀವು ಪರ್ಚೇಸ್ ಮಾಡಬಹುದ. ಎರಡನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ನೈಫ್ ಶಾರ್ಪ್ನರ್. ಈ ಒಂದು ನೈಫ್ ಶಾರ್ಪ್ನರ್ ದಿಂದ ಐತ್ ನೋಡ್ರಿ ನೀವು ಮನೆಯೊಳಗೆ ಮಾಡನಾದಂತಹ ಕತ್ರಿ ಚಾಕುನ ಐತ್ ನೋಡ್ರಿ ಶಾರ್ಪ್ ಮಾಡ್ಬೋದು. ನೋಡಾಕ ಎಷ್ಟು ಭಾರಿ ಕೂಲ್ ಪ್ರೀಮಿಯಂ ಕ್ವಾಲಿಟಿ ಗ್ಯಾಜೆಟ್ ಐತಿದು. ಇದ್ರೊಳಗೆ ಐತ್ ನೋಡ್ರಿ ಎರಡ ಸಿಂಬಲ್ ಕೊಟ್ಟಾರ. ಈ ಸೈಡ್ ಐತ್ ನೋಡ್ರಿ ಚಾಕುದ, ಈ ಸೈಡ್ ಕತ್ರಿದ. ಇಲ್ಲ ಐತ್ ನೋಡ್ರಿ ಮೂರ ಬೇರೆ ಬೇರೆ ಸೆಕ್ಷನ್ ಗಳನ್ನ ಕೊಟ್ಟಾರ ನೋಡ್ರಿ. ಇಲ್ಲ ಐತ್ ನೋಡ್ರಿ ನೀವ ಚಾಕುನ ಇಟ್ಟ ತಿಕ್ಕಬೇಕ. ನೀವು ಎಷ್ಟು ಫಾಸ್ಟ್ ಆಗಿ ತಿಕ್ತೀರ ನೋಡ್ರಿ ಅಷ್ಟು ಫಾಸ್ಟ್ ಆಗಿ ನಿಮ್ಮ ಒಂದು ಬಳಸುವಂತಹ ಚಾಕು ಐತ್ ನೋಡ್ರಿ ಶಾರ್ಪ್ ಆಗ್ತೈತಿ. ಮತ್ತ ಈಚೆ ಕಡೆ ಐತ್ ನೋಡ್ರಿ ನೀವ ಕತ್ರಿನ ಶಾರ್ಪ್ ಮಾಡ್ಬೋದು. ಈ ಒಂದು ಗ್ಯಾಜೆಟ್ ಬಹಳ ಅಂದ್ರ ಬಹಳ ಯೂಸ್ಫುಲ್ ಐತಿ. ಇದ್ರದಿಂದ ನಿಮ್ ರೊಕ್ಕ ಉಳಿತೈತಿ. ಹೊಳೆ ಕತ್ರಿ ಚಾಕು ಮಂಡಾಗಿದ್ದನ್ನ ಆಯ್ತು ನೋಡ್ರಿ ಮಾರ್ಕೆಟಿಗೆ ಹೋಗಿ ನೀವು ಚೂಪ್ ಮಾಡ್ಸ್ಕೊಂಡ್ ಬರೋದು. ಮೂರನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಕ್ರ್ಯಾಬ್ ಐಸ್ ಕ್ರೀಮ್ ಮೇಕರ್. ನಾ ಫಸ್ಟಿಗೆ ನೋಡೋಣ ಇದನ್ನ ಎಲ್ಲಿ ಸಣ್ಣ ಹುಡುಗರು ಆಟ ಆಡು ಐಟಮ್ ಐತೆ ಹೇಳಿ ನಾ ಮಾಡಿದ್ದೆ ಟಾಯ್ ಐತೆ ಹೇಳಿ. ಆದ್ರ ಇದು ಐತ್ ನೋಡ್ರಿ ಯಾವ್ದೇ ರೀತಿ ಆಟಿಕೆ ಸಾಮಾನಲ್ಲ. ಆದ್ರ ಅಡ್ಗೆ ಮನೆಯೊಳಗೆ ಐತ್ ನೋಡ್ರಿ ನೀವ್ ಐಸ್ ಕ್ರೀಮ್ ಅದು ಮಾಡಾಕ ಬಹಳ ಅಂದ್ರ ಬಹಳ ಯೂಸ್ ಆಗ್ತೈತಿ ಈ ಒಂದು ಕ್ರ್ಯಾಬ್ ಐಸ್ ಕ್ರೀಮ್ ಮೇಕರ್. ನೋಡ್ಬೋದು ಈ ಒಂದು ಕ್ರ್ಯಾಬ್ ಮೇಕರ್ ಎಷ್ಟು ಚಂದ ಎಷ್ಟು ಕ್ಯೂಟ್ ಐತಲ್ಲ. ಇದ್ರದಿಂದ ಐತ್ ನೋಡ್ರಿ ನೀವು ಐಸ್ ಕ್ರೀಮ್ ಮಾಡ್ಬೋದ. ನಮ್ಮ ಒಂದು ಐಸ್ ಕ್ರೀಮ್ ಮಾಡುವಂತ ಇಡೀ ಕೈ ಜಾರಿ ಕೆಳಗೆ ಬಿದ್ದು ಬಿಡುತ್ತೆ. ಈ ಒಂದು ಐಸ್ ಕ್ರೀಮ್ ಮೇಕರ್ದಿಂದ ಐತ್ ನೋಡ್ರಿ ಡಿಸೈನ್ ಐಸ್ ಕ್ರೀಮ್ಗಳನ್ನ ನಿಮ್ಮ ಮಕ್ಕಳಿಗೆ ಮಾಡಿ ಕೊಡಬಹುದು. ಯೂಟ್ಯೂಬ್ನಾಗ ಬೇರೆ ಬೇರೆ ಐಸ್ ಕ್ರೀಮ್ ಮಾಡುವಂತ ರೆಸಿಪಿಗಳ ವಿಡಿಯೋ ಇರ್ತಲ್ಲ ಅವತ್ತನ್ನ ನೋಡಿ ನೀವು ಐಸ್ ಕ್ರೀಮ್ ನ ಮಾಡ್ಬೋದ. ಈ ಒಂದು ಮ್ಯಾಗಿನ ಮುಚ್ಚಳ ಓಪನ್ ಮಾಡೋಣ ಐತ್ ನೋಡ್ರಿ ಎಷ್ಟು ಭಾರಿ ಡಿಸೈನ್ ಐತ್ ನೋಡ್ರಿ. ಚಮಚಗಳನ್ನ ಇವ್ರ ಐಸ್ ಕ್ರೀಮ್ ತಿನ್ನ ಕೊಟ್ಟಾರ. ಇವು ಐತ್ ನೋಡ್ರಿ ಒಳಗ ಸಾಚಾಗಳದಾವ್. 4 ಡಿಸೈನ್ ಆದಂತಹ ಸಾಚಾಗಳದಾವ್. ನೀವ ಇದ್ರೊಳಗ ಐತ್ ನೋಡ್ರಿ ಐಸ್ ಕ್ರೀಮ್ ಮಾಡೋ ಲಿಕ್ವಿಡ್ ನ ಹಾಕಿ ಆಮೇಲೆ ಇವ್ರನ್ನ ಪ್ಯಾಕ್ ಮಾಡಿ ನೋಡ್ರಿ ಈ ರೀತಿ ಮುಚ್ಚಿ ನೀವ ಫ್ರಿಡ್ಜ್ ಐಸ್ ಕ್ಯೂಬ್ ಆಗೋ ಜಾಗದಾಗ ಇಟ್ರಪ್ಪ ಅಂತಂದ್ರ ಡಿಸೈನ್ ಆದಂತಹ ಐಸ್ ಕ್ರೀಮ್ ರೆಡಿ ನೋಡ್ರಿ. ಈ ಒಂದು ಏಡಿ ಐಸ್ ಕ್ರೀಮ್ ಮೇಕರ್ದಿಂದ ಇದನ್ನ ಬಹಳ ಅಂದ್ರ ಬಹಳ ಕಮ್ ಪ್ರೈಸ್ ಒಳಗ ನಾನಂತರೂ ತಗೊಂಡಿನಿ. ನಿಮಗೂ ಈ ಒಂದು ಐಸ್ ಕ್ರೀಮ್ ಮೇಕರ್ ಬೇಕಪ್ಪ ಅಂತಂದ್ರ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿನಿ, ಕ್ಲಿಕ್ ಮಾಡ್ರಿ ಆರ್ಡರ್ ಮಾಡ್ರಿ. 4ನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಪಾತ್ರೆ ತೊಳೆಯುವಂತಹ ಈ ಒಂದು ಡಿಸ್ಪೆನ್ಸರ್ ಬ್ರಷ್. ಈ ಒಂದು ಬ್ರಷ್ ಒಂಥರ ಸೂಪರ್ ಕ್ವಾಲಿಟಿ ಬ್ರಷ್ ಇದ್ದಂಗ ನೋಡ್ರಿ. ನೀವು ನಾರ್ಮಲ್ ಆಗಿ ಪಾತ್ರೆ ತೊಳೆಯಕ್ ಬಳಸ್ತಿರಲ್ಲ ಆ ರೀತಿ ಬ್ರಷ್ ಅಲ್ಲ. ಇದ್ರೊಳಗೆ ಐತ್ ನೋಡ್ರಿ ನೀವ ಬಾಂಡೆ ತೊಳಿಲಾಕ ನೀವೇನ ವಿಮ್ ಜೆಲ್ ಅದು ಬಳಸ್ತಿರಲ್ಲ ಆ ಒಂದು ಜೆಲ್ ಐತ್ ನೋಡ್ರಿ. ಈ ಒಂದು ಬ್ರಷ್ ಟೋಪನ್ ಕ್ಯಾಪ್ ಏನೈತ್ಲ ಇದನ್ನ ಓಪನ್ ಮಾಡಿ ಇದ್ರೊಳಗ ನೀವು ಲಿಕ್ವಿಡ್ ನ ಹಾಕಿ ಆಮೇಲೆ ಇದನ್ನ ಐತ್ ನೋಡ್ರಿ
ವಾಪಸ್ ಈ ರೀತಿ ಕುಂಡ್ರಿಸಿ ಐತ್ ನೋಡ್ರಿ, ಇದ್ರ ಮ್ಯಾಗ ಒಂದು ಬಟನ್ ಕೊಟ್ಟಾರ. ಈ ಒಂದು ಬಟನ್ ಪ್ರೆಸ್ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ಬ್ರಷ್ಗಳ ನಟ್ ನಡಬಾರ್ಕಿಂತ ಐತ್ ನೋಡ್ರಿ ಲಿಕ್ವಿಡ್ ಕೆಳಗ್ ಬಂದ ನೀವ ಪಾತ್ರೆಗಳನ್ನ ಐತ್ ನೋಡ್ರಿ ಈಸಿಯಾಗಿ ತುಳಿಬಹುದು. ಕೈದಿಂತ ಸಾಬಾನ್ ಹಚ್ಚಿ ಬ್ರಷಿಗೆ ಇದಿಂತ ಸಾಬಾನ್ ಹಚ್ಚು ಅವಶ್ಯಕತೆನೇ ಇಲ್ಲ ನೋಡ್ರಿ. ಇದ್ರೊಳಗ ಲಿಕ್ವಿಡ್ ಫಿಲ್ ಮಾಡೋದೈತಿ, ಬಟನ್ ಪ್ರೆಸ್ ಮಾಡೋದೈತಿ, ಪಾತ್ರೆಗಳನ್ನ ಘಸ್ 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 ಅಂತ ಹೇಳಿ ಈಸಿಯಾಗಿ ಫಾಸ್ಟ್ ಆಗಿ ಐತ್ ನೋಡ್ರಿ ತೊಳಿಬಹುದು. ಮತ್ತ ಪಾತ್ರೆಗಳನ್ನ ಬಹಳ ಅಂದ್ರೆ ಬಹಳ ನೀಟ್ ಆಗಿ ಐತ್ ನೋಡ್ರಿ ಕಾಣುವಂಗ ತೊಳಿಯುವಂಗ ಈ ಒಂದ ಡಿಶ್ ವಾಶ್ ಬ್ರಷ್ ಹೆಲ್ಪ್ ಮಾಡ್ತದ. ಐದನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಬ್ಯಾಗ್ ಸೀಲಿಂಗ್ ಕ್ಲಿಪ್ಗಳು. ಈ ಒಂದ ಕ್ಲಿಪ್ ದಿಂತ ಐತ್ ನೋಡ್ರಿ ನೀವ ಮನಿ ಅಕ್ಕಿ ಬ್ಯಾಳಿ ಗೋಧಿ ಏನಾದ್ರು ಪ್ಯಾಕೆಟ್ ಒಳಗ್ ತಂದಿದ್ರಪ್ಪ ಅಂತಂದ್ರ ಎಷ್ಟ್ ಬೇಕಷ್ಟು ಬಳಸಿ ಐತ್ ನೋಡ್ರಿ ನೀವು ಹಂಗೆ ಅದು ಪ್ಯಾಕ್ ಓಪನ್ ಇದ್ದಿದ್ದೆ ಇಟ್ಬಿಡ್ತೀರಿ. ಅದ್ರ ಬದ್ಲಿ ಐತ್ ನೋಡ್ರಿ ನೀವ ಈ ಒಂದ ಕ್ಲಿಪ್ಗಳನ್ನ ಐತ್ ನೋಡ್ರಿ ಅದಕ್ಕ ಹಾಕಿ ಪ್ಯಾಕ್ ಮಾಡಿ ನೋಡ್ರಿ ಇಡಬಹುದು. ಈ ಒಂದ ಕ್ಲಿಪ್ಗಳನ್ನ ಐತ್ ನೋಡ್ರಿ ನೀವ ಆ ಒಂದ ಬ್ಯಾಗಿಗೆ ಈ ಒಂದ ಸರ್ಕಲ್ ಒಳಗ ಹಾಕಿ ಆಮೇಲೆ ಐತ್ ನೋಡ್ರಿ ಈ ಒಂದ ಬಟನ್ ದಿಂತ ಐತ್ ನೋಡ್ರಿ ನೀವ ಟೈಟ್ ಮಾಡ್ಬೋದು. ಇದ್ರದಿಂತ ಐತ್ ನೋಡ್ರಿ ವಾಪಸ್ ಆ ಒಂದ ಬ್ಯಾಗ್ ಐತ್ ನೋಡ್ರಿ ಕ್ಲೋಸ್ ಆಗ್ತೈತಿ. ಮತ್ತ ಏನಾದ್ರು ನೀವು ಕೆಲಸ ಮಾಡುವಾಗ ಕೈ ಇದು ತಟ್ಟಿತಪ್ಪ ಅಂತಂದ್ರ ಬಿದ್ರು ಐತ್ ನೋಡ್ರಿ ಚೆಲ್ಲಂಗಿಲ್ಲ ಅಷ್ಟು ಸೇಫ್ ಆಗಿ ಕಾಪಾಡ್ತಾವು ಈ ಒಂದ ಬ್ಯಾಗ್ ಸೀಲಿಂಗ್ ಕ್ಲಿಪ್ಗಳು. ಬಹಳ ಅಂದ್ರೆ ಬಹಳ ಯೂಸ್ ಆಗ್ತಾವ ಅಡಿಗೆ ಮನಿ ಒಳಗ. ಯಾಕಂದ್ರೆ ಯಾವಾಗ ಯಾವ ಐಟಮ್ ಎಲ್ಲಿ ಬೀಳ್ತದ ಅಂತ ಹೇಳಿ ಗೊತ್ತಾಗಲ್ಲ ಮಮ್ಮಿ ಅಡಿಗೆ ಮಾಡುವಾಗ. ಸೊ ಈ ಒಂದು ಬ್ಯಾಗ್ ಸೀಲಿಂಗ್ ಪ್ಯಾಕ್ ಯೂಸ್ ಆಗ್ತೈತ ಒಂದ್ ಟೈಮ್ದಾಗ. ಆರನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಗಾರ್ಲಿಕ್ ಪೀಲರ್. ಬೆಳ್ಳುಳ್ಳಿ ಸಿಪ್ಪಿ ಸುಲಿಲಾಕ ಸಿಕ್ಕಾಪಟ್ಟೆ ಟೈಮ್ ಹೋಗ್ತೈತಿ ಅಡಿಗೆ ಮಾಡುವಾಗ. ಸೊ ಆ ಒಂದು ಟೈಮ್ ಹಿಡಿಬಾರ್ದು ಅಷ್ಟು ತಗೊಂಡ ಐತ್ ನೋಡ್ರಿ ಈ ಒಂದು ಗಾರ್ಲಿಕ್ ಪೀಲರ್ ನ ಐತ್ ನೋಡ್ರಿ ನಾನು ತರ್ಸಿನಿ ಬಹಳ ಅಂದ್ರೆ ಬಹಳ ಕಮ್ ಪ್ರೈಸ್ ಒಳಗ. ಇದ್ರ ಡಿಸೈನ್ ನೋಡ್ರಿ ನೋಡಕ್ ಸೇಮ್ ಟು ಸೇಮ್ ಬೆಳ್ಳುಳ್ಳಿ ಗತ್ತನೆ ಐತ್ ನೋಡ್ರಿ ಐತಿ. ಇದ್ರೊಳಗ ನೀವ ಬೆಳ್ಳುಳ್ಳಿಗಳನ್ನ ಹಾಕಿ ನೀವ ನೆಲದ ಮ್ಯಾಗಿಟ್ಟ ಈ ರೀತಿ ಮಾಡಿದ್ರಪ್ಪ ಅಂತಂದ್ರ ಬೆಳ್ಳುಳ್ಳಿ ಸಿಪ್ಪಿಗಳು ಒಂದಕ್ಕೊಂದು ಅಂಟ್ಕೊಂಡೈತ್ ನೋಡ್ರಿ ಬಹಳ ಅಂದ್ರೆ ಬಹಳ ಫಾಸ್ಟ್ ಆಗಿ ರೋಲ್ ಆಗೋದ್ರಿಂದ ಬೆಳ್ಳುಳ್ಳಿ ಮ್ಯಾಗಿನ ಸಿಪ್ಪಿ ಐತ್ ನೋಡ್ರಿ ಬಹಳ ಅಂದ್ರೆ ಬಹಳ ಫಾಸ್ಟ್ ಆಗಿ ಸುಲಿದ್ ಬಿಡ್ತಾವು. ಸೊ ಆರಾಮಾಗಿ ನೀವ್ ಐತ್ ನೋಡ್ರಿ ಸ್ಟಾಕ್ ಆಗಿ ಇನ್ನೂ ಐತ್ ನೋಡ್ರಿ ಬೆಳ್ಳುಳ್ಳಿ ಸಿಪ್ಪಿಗಳನ್ನ ಸುಲಿದ್ ಐತ್ ನೋಡ್ರಿ ಇಡ್ಬೋದು. ಈ ಒಂದ ಗಾರ್ಲಿಕ್ ಪೀಲರ್ ಇದ್ರದಿಂತ ನಿಮ್ಮ ಅಡಿಗೆ ಮಾಡೋ ಟೈಮು ಉಳಿತೈತಿ. ಆಮೇಲೆ ನೀವು ಆರಾಮ್ ಕೂತ ಧಾರಾವಾಹಿನೂ ನೋಡ್ಬೋದು ನೋಡ್ರಿ ಅಷ್ಟು ಯೂಸ್ಫುಲ್ ಐತಿ ಈ ಒಂದು ಗಾರ್ಲಿಕ್ ಪೀಲರ್. ಏಳನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಫೋಲ್ಡೇಬಲ್ ಗ್ಲಾಸ್. ಈ ಒಂದು ಡಬ್ಬಿ ನೋಡತನ ಐತ್ ನೋಡ್ರಿ ಇದ್ರೊಳಗೆ ಗ್ಲಾಸ್ ಅಂತನು ವಸ್ತು ಐತೆ ಅಂತ ಹೇಳಿ ನಿಮಗೆ ಡೌಟ್ ಆಗ್ತಿರ್ತೈತಿ. ಆದ್ರ ಇದ್ರೊಳಗ ಗ್ಲಾಸ್ ಐತಿ. ಇದನ್ನ ನೋಡೋಣ ಐತ್ ನೋಡ್ರಿ ಸೇಮ್ ಟು ಸೇಮ್ ಒಂದ್ ಸಣ್ಣ ಪೌಡರ್ ಡಬ್ಬಿ ಮೇಕಪ್ ಡಬ್ಬಿ ಗತ್ಲಿ ಐತಿ ನೋಡ್ರಿ ಕಾಣ್ತೈತಿ. ಆದ್ರ ಇದ್ರ ಮ್ಯಾಗಿನ ಮುಚ್ಚಳ ನೀವು ಓಪನ್ ಮಾಡಿದ್ರಪ್ಪ ಅಂತಂದ್ರ ಓಪನ್ ಆಗ್ತೈತಿ ನೋಡ್ರಿ ಫೋಲ್ಡೇಬಲ್ ಗ್ಲಾಸ್. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತದಲ್ಲ ಈ ಒಂದು ಗ್ಲಾಸ್. ಕೆಲವೊಂದಿಷ್ಟು ಜನಕ್ಕೆ ಐತ್ ನೋಡ್ರಿ ಹೊರಗಡೆ ಯಾರಾದ್ರೂ ಕುಡ್ದಂತಹ ಗ್ಲಾಸ್ ದಿಂತ ಐತ್ ನೋಡ್ರಿ ನೀರದು ಕುಡಿಲಾಕೈತ್ ನೋಡ್ರಿ ಆಗ್ ಬರ್ತಿರಂಗಿಲ್ಲ, ಅಲರ್ಜಿ ಅದು ಆಗ್ತಿರ್ತೈತಿ. ಅವಾಗ ಐತ್ ನೋಡ್ರಿ ನೀವ ಈ ರೀತಿ ಆದಂತಹ ಫೋಲ್ಡೇಬಲ್ ಕಪ್ ನ ಐತ್ ನೋಡ್ರಿ ಗ್ಲಾಸ್ ನ ಕಿಶೆದಾಗ ಇಟ್ಕೊಂಡು ಬ್ಯಾಗ್ನಾಗ ಅದು ಇಟ್ಕೊಂಡು ಐತ್ ನೋಡ್ರಿ ಹೋದ್ರಪ್ಪ ಅಂತಂದ್ರ ನೀವು ಒಂದ್ ಗ್ಲಾಸ್ ದಾಗ ಐತ್ ನೋಡ್ರಿ ನೀವು ಟೀ ಕುಡಿಬಹುದು, ಜ್ಯೂಸ್ ಕುಡಿಬಹುದು, ನೀರ್ನು ಐತ್ ನೋಡ್ರಿ ಕುಡಿಬಹುದು. ಕುಡಿಯೋದಾದ್ಮ್ಯಾಗ ಐತ್ ನೋಡ್ರಿ ನೀವು ವಾಪಸ್ ಇದನ್ನ ಐತ್ ನೋಡ್ರಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಐತ್ ನೋಡ್ರಿ ಪ್ಯಾಕ್ ಮಾಡಿ ಮತ್ತ ವಾಪಸ್ ನೀವ ಕಿಶೆದಾಗ ಇಲ್ಲ ಬ್ಯಾಗ್ದಾಗ ಇಟ್ಕೊಂಡೈತ್ ನೋಡ್ರಿ ಹೋಗ್ಬೋದು. ಎಷ್ಟ ಯೂಸ್ಫುಲ್ ಐತ್ಲಾ, ನೋಡಕ್ಕೂ ಮಸ್ತ್ ಐತಿ, ಕೆಲ್ಸಾನು ಅಷ್ಟು ಮಸ್ತ್ ಮಾಡ್ತೈತಿ. ಎಂಟನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಮೋಮೋಸ್ ಡಂಪ್ಲಿಂಗ್ ಮೇಕರ್. ಇದ್ರದಿಂತ ಐತ್ ನೋಡ್ರಿ ನೀವು ಮನೆಯೊಳಗೆ ಮೋಮೋಸ್ ಮಾಡ್ಕೋಬಹುದು. ಈಗಂತೂ ಮೋಮೋಸ್ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟದ. ಅಷ್ಟೇ ಐತ್ ನೋಡ್ರಿ ರೇಟು ಜಾಸ್ತಿ ಆಗೈತೆ ಅದ್ರದ. ಎಷ್ಟಂತ ಹೇಳಿ ಹೊರಗೆ ಹೋಗಿತಿದ್ರಿ ಅದ್ರ ಬದ್ಲಿ ಐತ್ ನೋಡ್ರಿ ಈ ಒಂದ ಡಂಪ್ಲಿಂಗ್ ಮೇಕರ್ ದಿಂತ ಐತ್ ನೋಡ್ರಿ ನೀವ ಮನೆಯೊಳಗೆ ಐತ್ ನೋಡ್ರಿ ಮೋಮೋಸ್ ನ ಮಾಡ್ಕೊಂಡು ತಿನ್ಬೋದು. ಎಷ್ಟು ಭಾರಿ ಆದಂತ ಈ ಒಂದು ಡಂಪ್ಲಿಂಗ್ ಮೇಕರ್ ಐತ್ ನೋಡ್ರಿ. ಪ್ರಾಡಕ್ಟ್ ಬಹಳ ಅಂದ್ರೆ ಬಹಳ ಸೂಪರ್ ಕ್ವಾಲಿಟಿ ಐತಿ. ಪ್ಲಾಸ್ಟಿಕ್ ಐತ್ ನೋಡ್ರಿ ಅಷ್ಟೇ ಚಲೋ ಕ್ವಾಲಿಟಿದು ಐತ್ ನೋಡ್ರಿ. ಅಷ್ಟು ತೆಳ್ಳನ ಅವಾಜ್ ಬರಾಕತ್ತಿಲ್ಲ, ಅಷ್ಟು ಹಾರ್ಡ್ ಐತಿ ಅಂದಂಗಿದು. ಈ ಒಂದು ಮೊಮೋಸ್ ಮೇಕರ್ ಡಿಸೈನ್ ಎಷ್ಟು ದೊಡ್ಡದೈತಿ ಎಷ್ಟು ಮಸ್ತ್ ಐತಿ ನೋಡ್ರಿ. ನೀವ ಎಲ್ಲ ಮೊಮೋಸ್ ಐಟಮ್ ರೆಡಿ ಮಾಡ್ಕೊಂಡ್ಮ್ಯಾಗ ಆ ಒಂದ ಚಪಾತಿ ಲೇಯರ್ ಪಲ್ಯ ಅದು ಹಾಕಿದ್ಮ್ಯಾಗ ಐತ್ ನೋಡ್ರಿ ಈ ಒಂದು ಜಾಗದಾಗ ಇಟ್ಟ ನೀವ ಈ ರೀತಿ ನೋಡ್ರಿ ಪ್ರೆಸ್ ಮಾಡಿ ತೆಗದ್ರಪ್ಪ ಅಂತಂದ್ರ ಮೊಮೋಸ್ ಶೇಪ್ ರೆಡಿ ನೋಡ್ರಿ. ಬಹಳ ಅಂದ್ರೆ ಬಹಳ ಈಸಿ ಆಗೈತಿ ನೋಡ್ರಿ. ಇದು ಸೆಕೆಂಡಿಗೆ ಒಂದು ಮೊಮೋಸ್ ನ ಐತ್ ನೋಡ್ರಿ ರೆಡಿ ಮಾಡ್ತದ. ಮೊದಲ್ ನಾವೆಲ್ಲ ಕೈಲಿದೆ ಅಂತ ಐತ್ ನೋಡ್ರಿ ಕಡುಬ್ ಅದು ಮಾಡ್ತಿದ್ವಿ. ಆದ್ರ ಈಗ ಅದೇ ಕಡುಬ್ ಐತ್ ನೋಡ್ರಿ ಮೊಮೋಸ್ ಆಗಿ ತಯಾರಾಗ್ಬಿಟ್ಟೈತಿ. ಇದು ಅಂತೂ ನಿಮ್ಮ ಕಿಚನ್ಗೆ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ನೋಡ್ರಿ. ಯಾವಾಗ ಬೇಕಾದಾಗ ನಿಮಗ ನಿಮ್ಮ ಮಕ್ಳಿಗೆ ಐತ್ ನೋಡ್ರಿ ಮೊಮೋಸ್ ಮಾಡ್ಕೊಂಡ ತಿನ್ಬೋದು. ಅಷ್ಟೇ ಅಲ್ಲ ಇದ್ರ ರೇಟ್ ಬಹಳ ಅಂದ್ರೆ ಬಹಳ ಕಮ್ಮಿ ಐತಿ. 9ನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಸ್ಮಾರ್ಟ್ ಕ್ಯಾಂಡಿ ಬಾಕ್ಸ್. ಇದು ನೋಡಾಕ ಎಷ್ಟು ಡಿಸೈನ್ ಐತ್ ನೋಡ್ರಿ ಭಾರಿ ಕಾಣಿಸತ್ತದ. ಈ ಒಂದು ಡಿಸೈನ್ ನೋಡಿ ಐತ್ ನೋಡ್ರಿ ನಾ ಇದನ್ನ ಆರ್ಡರ್ ಮಾಡೀನಿ. ಯಾಕಪ್ಪ ಅಂತಂದ್ರ ಇದ್ರೊಳಗೆ ಐತ್ ನೋಡ್ರಿ ನೀವು ಎಲ್ಲಾ ತರ ಡ್ರೈ ಫ್ರೂಟ್ಸ್ ಗಳನ್ನೂ ಬೇಕಂದ್ರೆ ಇಡಬಹುದು. ಅಷ್ಟೇ ಅಲ್ಲ ನೀವ ಎಲ್ಲಾ ತರ ಮನಿಯೊಳಗೆ ಮಸಾಲೆ ಐಟಮ್ ಗಳನ್ನೂ ಐತ್ ನೋಡ್ರಿ ಹಾಕಿ ಇಡಬಹುದು. ಯಾವ ರೀತಿ ಐತೆ ಅಂತ ಹೇಳಿದ್ರದೊಂದು ಡಿಸೈನ್ ಖರೆ ಖರೆಯಾಗಿ ನೋಡೋಣ ಬರ್ರಿ. ಯಾಕಂದ್ರೆ ಮೊಬೈಲ್ ನಾಗ ನೋಡಿದ್ಯಾನ
ವಾವ್, ಮೊಬೈಲ್ನಾಗೆ ಯಾವ ರೀತಿ ನೋಡಿದೆ ನೋಡ್ರಿ ಅದೇ ರೀತಿ ಸೇಮ್ ಪರ್ಫೆಕ್ಟ್ ಶೇಪ್ ಒಳಗೈತಿ ನೋಡ್ರಿ ಬಂದೈತಿ. ಎಷ್ಟು ಭಾರಿ ಐತಿ ನೋಡ್ರಿ. ಇದ್ರೊಳಗ ಒಂದು ಸ್ಪೆಷಾಲಿಟಿ ಭಾರಿ ಐತಿ. ಯಾವ ರೀತಿ ನಾವು ಮ್ಯಾಜಿಕ್ ಮಾಡಂಗ ಜಾದೂ ಮಾಡ್ದಾಗ ಐತಿ ನೋಡ್ರಿ. ಒಮ್ಮೆಂದೊಮ್ಮೆ ಬಾಕ್ಸ್ ಓಪನ್ ಆಗೋದು, ಒಮ್ಮೆಂದೊಮ್ಮೆ ಮನುಷ್ಯ ಹೊರಗೆ ಬರೋದು, ಎಲ್ಲಿದರೆ ಸಾಮಾನ್ ಐತಿ ನೋಡ್ರಿ, ಈ ಕಡೆ ಹೋಗಿದ್ದೆ ಈ ಕಡೆ ಬರ್ತದಲ್ಲ ಆ ರೀತಿ ಐತಿ ನೋಡ್ರಿ. ಈ ಒಂದು ಮಸಾಲೆ ಡಬ್ಬಿ ಬಾಕ್ಸ್ ಐತಿ. ಇದ್ರ ನಟ್ ನಡವರ್ಗ ಐತಿ ನೋಡ್ರಿ. ನೀವು ಯಾವ್ದೇ ರೀತಿ ಐತಿ ನೋಡ್ರಿ, ಟೂತ್ ಪಿಕರ್ ಅದು ಐತಿ ನೋಡ್ರಿ, ಇಡ್ಬೋದು. ಇಟ್ಟೈತಿ ನೋಡ್ರಿ, ಮುಚ್ಬೋದು. ಇಲ್ಲಪ್ಪ ಅಂತಂದ್ರ ಸೋಪ್ ಅದು ಹಾಕೈತಿ ನೋಡ್ರಿ, ನೀವ ಇಡ್ಬೋದು. ಇದನ್ನ ಐತಿ ನೋಡ್ರಿ, ನೀವ ತಿರ್ಗ್ಸಿದ್ರಪ್ಪ ಅಂತಂದ್ರ ವಾವ್, ಎಷ್ಟು ಭಾರಿ ಕಾಣತ್ತದ ನೋಡ್ರಿ. ಇದ ಒಂಥರ ನನಗೆ ಜಾತ್ರೆ ಚರಕಿಗಂತ ನೋಡ್ದಂಗೆ ಅನಸ್ತ. ಅಷ್ಟು ಭಾರಿ ಡಿಸೈನ್ ಆಗಿತ್ತು ನೋಡ್ರಿ. ಇದು ಅರಳ್ತ ಒಂಥರ ಮನಿ ಮುಂದೆ ರಂಗೋಲಿ ಹಾಕಿದಾಗ ನಮ್ಮ ಮಮ್ಮಿ ಇದೇ ಹೂವಿನ ಡಿಸೈನ್ ಆಗಿತ್ತು ನೋಡ್ರಿ, ರಂಗೋಲಿ ಹಾಕಿರ್ತಾರ. ಅಷ್ಟು ಚಂದ ಕಾಣತ್ತದ ನೋಡ್ರಿ. ಇದ್ರೊಳಗೆ ನೀವು ಎಲ್ಲಾ ತರ ಮಸಾಲೆ ಐಟಮ್ಗಳನ್ನ ಐತಿ ನೋಡ್ರಿ, ಬೇರೆ ಬೇರೆವ ಹಾಕಿ ನೋಡ್ರಿ ಅಡಿಗೆ ಮನ್ಯಾಗ ಇಡ್ಬೋದು. ಇದ್ರದಿಂದ ಐತಿ ನೋಡ್ರಿ, ನೀವ ಅಡಿಗೆ ಮಾಡುವಾಗ ಯಾವ್ದಾದ್ರು ಮಸಾಲೆ ಐಟಮ್ ಬೇಕಾಯ್ತಪ್ಪ ಅಂತಂದ್ರ ಪಟ್ಟನೆ ನೀವು ಇದನ್ನ ಈ ರೀತಿ ತಿರ್ಗಿಸಿದ್ರಪ್ಪ ಅಂತಂದ್ರ ಎಲ್ಲಾ ತರ ಮಸಾಲೆ ಐಟಮ್ಗಳು ಕಾಣ್ತಾವು. ಅವಾಗ ಐತಿ ನೋಡ್ರಿ, ನಿಮಗೆ ಯಾವ ಮಸಾಲೆ ಬೇಕಾ ಆ ಮಸಾಲಿನ ತಗೊಂಡ ನೀವು ಅಡಿಗೆ ಪಟ 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 ಅಂತೇಳಿ ಮಾಡ್ಬೋದು. ಮತ್ತೆ ಇದು ರೇಟ್ ಭಾಳ ಅಂದ್ರೆ ಭಾಳ ಕಮ್ಮಿ ಐತ್ರಿ. ಅದಕ್ಕೆ ಐತಿ ನೋಡ್ರಿ, ನಾ ಇದನ್ನ ತರಿಸೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತಿ ನೋಡ್ರಿ, ಇದ್ರದ್ದು ಐತಿ ನೋಡ್ರಿ, ಆರ್ಡರ್ ಲಿಂಕ್ ಕೊಟ್ಟಿನಿ. ಹೋಗಿ ಕ್ಲಿಕ್ ಮಾಡಿ ನೀವು ಆರ್ಡರ್ ಮಾಡಬಹುದು. ಈ ಒಂದು ಪ್ರಾಡಕ್ಟ್ಗೆ ನೀವು ಎಷ್ಟು ರೇಟ್ ಕೊಡ್ತೀರಿ, 10ಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀರ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರೆ. ಮತ್ತೆ ಈ ಒಂದು ಬಾಕ್ಸಿಗೆ ಅಂಡ್ ಲಾಸ್ಟ್ 10ನೇ ಪ್ರಾಡಕ್ಟ್ ಇದನ್ನ ನೋಡಿದ್ರಪ್ಪ ಅಂತಂದ್ರ 100ಕ್ಕೆ 101% ಹೇಳ್ತೀನಿ, ನೀವು ಐತಿ ನೋಡ್ರಿ ಇದನ್ನ ಆರ್ಡರ್ ಮಾಡ್ತೀರಿ. ಯಾಕಪ್ಪ ಅಂತಂದ್ರ ಅಷ್ಟು ಭಾರಿ ಪ್ರಾಡಕ್ಟ್ ಐತಿ ಇದು. ಮತ್ತೆ ನಿಮ್ಮ ಅಡಿಗೆ ಮನೆಗೆ ಭಾಳ ಅಂದ್ರೆ ಭಾಳ ಬೇಕಾಗ್ತೈತಿ. ಡಿಫ್ರೆಂಟ್ ಸ್ಟೈಲ್ ಮಸಾಲಾ ಸ್ಪೈಸಸ್ ಬಾಕ್ಸ್ ವಿತ್ ನೇಮ್ಸ್ ಇರುವಂತ ಆರ್ಗನೈಸರ್ ಡಬ್ಬಿಗಳನ್ನ ಐತಿ ನೋಡ್ರಿ, ನಾನು ತರ್ಸಿನಿ. 1 2 3 4 5 6 7 8 ತರ ಬೇರೆ ಬೇರೆ ಐಟಮ್ಗಳನ್ನ ನೀವು ಅಡಿಗೆ ಮನೆ ಒಳಗ ಇಡ್ಬೋದು. ಈ ಒಂದು ಬಾಕ್ಸ್ ಒಳಗ ಒಂದೇದೇ ಐತಿ ನೋಡ್ರಿ, ಶುಗರ್. ಇದ್ರೊಳಗೆ ನೀವು ಸಕ್ಕರೆನ ಹಾಕಿ ಇಡ್ಬೋದು. ಮತ್ತ 2ನೇದ್ದು ಇಲೈಚಿ, ಇದ್ರೊಳಗೆ ನೀವು ಏಲಕ್ಕಿನ ಹಾಕಿ ನೋಡ್ರಿ ಇಡ್ಬೋದು. ಮತ್ತೆ 3ನೇದ್ದು ಮಸಾಲೆ ಐಟಮ್ ಯಾವ್ದು ಬೇಕಾದ್ರೆ ಐತಿ ನೋಡ್ರಿ, ನೀವು ಇದ್ರೊಳಗೆ ಹಾಕಿ ಇಡ್ಬೋದು. ಆಮೇಲೆ ಇದು ಬ್ಲ್ಯಾಕ್ ಕಲರ್ ಬಾಕ್ಸ್ ಇದ್ದಿದ್ದು ಯಾವ್ದಪ್ಪ ಅಂತಂದ್ರ ಖಾಲಿ ಮಿರ್ಚಿ. ಆಮೇಲೆ ಇನ್ನೊಂದು ಬ್ಲ್ಯಾಕ್ ಕಲರ್ ಬಾಕ್ಸ್ ಐತಿ, ಇದು ಏನ್ ಹಾಕಿಡ್ಬೇಕಪ್ಪ ಅಂತಂದ್ರ ಲವಂಗ. ಆಮೇಲೆ ಹಳದಿ. ಆಮೇಲೆ ಯಾವ್ದಪ್ಪ ಅಂತಂದ್ರ ಖಾರ, ಕೆಂಪು ಖಾರ, ಕಲರಿಗೆ ತಕ್ಕಂಗೆ ಖಾರ. ಆಮೇಲೆ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಐಟಮ್ ಯಾವ್ದು ಹೇಳ್ರಿ, ಜೀರಾ. ಇದ್ರೊಳಗೆ ನೀವು ಜೀರಿಗೆನ ಹಾಕಿ ಇಡ್ಬೋದು. ಈ ಒಂದು ಮಸಾಲೆ ಐಟಮ್ಗಳು ಹಾಕಿಡುವಂತಹ ಈ ಒಂದು ಬಾಕ್ಸ್ ಯೂಸ್ ಏನಪ್ಪಾ ಅಂತಂದ್ರ, ನೀವು ಕಲರ್ ನೋಡಿದ್ಮ್ಯಾಗೆ ಐತಿ ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಅಡಿಗೆ ಮಾಡುವಾಗ ಯಾವ ಒಂದು ಐಟಮ್ ಯಾವ ಒಂದು ಡಬ್ಬ್ಯಾಗ ಐತಿ ಅಂತ ಹೇಳಿ. ಅರಿಶಿನ ಪಟ್ಟನೆ ಹಳದಿ ಬಾಕ್ಸ್ ತಗೋಬೇಕು, ಖಾರ ಪಟ್ಟನೆ ಕೆಂಪು ಬಾಕ್ಸ್ ತಗೋಬೇಕು, ಸಕ್ರಿ ಪಟ್ಟನೆ ಗುಲಾಬಿ ಬಾಕ್ಸ್ ತಗೋಬೇಕು. ಇದರಿಂದ ಐತಿ ನೋಡ್ರಿ, ಅಡಿಗೆ ಮಾಡುವಾಗ ಎಲ್ಲಾ ತರ ಐಟಮ್ಗಳು ಜಲ್ದಿ ಸಿಗುದು. ಅಷ್ಟೇ ಅಲ್ಲ, ನಿಮ್ಮ ಒಂದು ಅಡಿಗೆ ಮನೆಗೆ ಲುಕ್ ಚೇಂಜ್ ಮಾಡ್ತೈತಿ. ನಿಮ್ ಮನೆಗೆ ಏನಾರ ಗೆಸ್ಟ್ಗಳು ಬಂದಾಗ ಅಡಿಗೆ ಮನಿ ಎಂಟರ್ ಆದ್ರಪ್ಪ ಅಂತಂದ್ರ ನೀವ ರ್ಯಾಕ್ ಒಳಗಿತ್ತಂತ ಈ ಒಂದು ಬಾಕ್ಸ್ ನೋಡಿ ಅವ್ರು ಗಾಬರಿ ಆಗ್ಬೇಕು. ಏನ್ರಿ ಅಣ್ಣ ಹೊತ್ತು ತಂದಿರ್ಲಾ ಈ ಒಂದು ಮಸಾಲೆ ಡಬ್ಬಿಗಳನ್ನ, ಎಲ್ಲರೇ ತಂದಿರಿ ನನಗೂ ಹೇಳ್ರಿ ಅಂತ ಹೇಳಿ ಹೇಳ್ತಾರ. ಅವಾಗ ನೋಡ್ರಿ ಪಟ್ಟನೆ ನಾನು ಒಂದು ವಿಡಿಯೋನ ಐತಿ ನೋಡ್ರಿ ಅವರಿಗೆ ಶೇರ್ ಮಾಡ್ಬಿಡ್ರಿ. ಈ ಒಂದು ಮಸಾಲೆ ಡಬ್ಬಿಗಳನ್ನ ಐತಿ ನೋಡ್ರಿ, ಬಹಳ ಅಂದ್ರೆ ಬಹಳ ಕಮ್ ಪ್ರೈಸ್ ಒಳಗೆ ಐತಿ ನೋಡ್ರಿ. ನಾ ತರಿಸಿನಿ, ನಿಮಗ್ ಗೊತ್ತೇ ಐತಿ ರೇಟ್ ಕಮ್ಮಿ ಇದ್ದದಕ್ಕೆ ನಾ ತರಿಸಿನಿ. ನಿಮ್ ಸಂಬಂಧ ಐತಿ ನೋಡ್ರಿ, ತಗೊಂಡು ಬಂದಿನ ಅಂತ ಹೇಳಿ. ಸೊ ನೋಡಿದ್ರಲ್ಲ, ಈ 10 ಪ್ರಾಡಕ್ಟ್ಗಳ ಲಿಂಕ್ ನ ಐತಿ ನೋಡ್ರಿ, ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಕೊಟ್ಟಿನಿ. ಅದ್ರ ಮ್ಯಾಗ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿ ನೋಡ್ರಿ, ನೀವು ಆರ್ಡರ್ ಮಾಡ್ರಿ. ನಿಮ್ಮ ಒಂದು ಅಡಿಗೆ ಮನಿನ ಮಸ್ತ್ ಕಾಣುವಾಗ ಡೆಕೋರೇಟ್ ಮಾಡ್ರಿ, ಮಸ್ತ್ ಯೂಸ್ಫುಲ್ ಆಗಿ ಐತಿ ನೋಡ್ರಿ, ಬಳಸ್ಕೋ. ಈ ಒಂದು ವಿಡಿಯೋ ನಿಮ್ಗೂ ಏನಾರ ಇಷ್ಟ ಆಗಿತ್ತಪ್ಪ ಅಂತಂದ್ರ ಈ ಒಂದು ವಿಡಿಯೋನ ಐತಿ ನೋಡ್ರಿ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಹಂಗೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೋರಿ. ನಿಮಗೂ ಈ ಒಂದು ಪ್ರಾಡಕ್ಟ್ಗಳು ಯಾವ ರೀತಿ ಯಾವ್ದನ್ನ ಯೂಸ್ ಮಾಡ್ಬೇಕಂತ ಕನ್ಫ್ಯೂಸ್ ಆದಾಗ ಐತಿ ನೋಡ್ರಿ, ಈ ಒಂದು ವಿಡಿಯೋನ ಐತಿ ನೋಡ್ರಿ, ನೀವು ಮತ್ ನೋಡ್ರಿ. ಹಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ, ಫಾಲೋ ಮಾಡಿ ಹೋಗ್ರಿ. ಇದೇ ರೀತಿ ಗ್ಯಾಜೆಟ್ಗಳನ್ನ ನಿಮ್ ಸಂಬಂಧ ನಿಮ್ ಮನಿ ಸಂಬಂಧ ಯಾವಾಗ್ಲೂ ತರ್ತಾ ಇರ್ತೀನಿ.